ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಕೀರ್ತನೆ 5ನೇ ಅಧ್ಯಾಯದ 4ನೇ ವಾಕ್ಯ. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಹೌದು ಪ್ರಿಯರೇ, ನಾವು ನಂಬುವಂತಹ ನಮ್ಮ ಕ್ರಿಸ್ತನು ದುಷ್ಟ ಕಾರ್ಯಗಳಲ್ಲಿ ಸಂತೋಷ ಪಡುವಂತಹ ದೇವರಲ್ಲ. ನಮ್ಮ ಜೀವಿತದಲ್ಲಿಯೂ ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳು ಇರದ ಹಾಗೆ ನಡೆದುಕೊಳ್ಳಬೇಕಾಗಿದೆ ಪ್ರಿಯರೇ. ಆಗ ನಮ್ಮ ದೇವರು ನಮ್ಮ ಕಾರ್ಯಗಳನ್ನ ನೋಡಿ ಮೆಚ್ಚುವಂತವನಾಗಿದ್ದಾನೆ. ನಮ್ಮ ದೇವರು, ನಮ್ಮ ತಂದೆ ಯಾವ ರೀತಿ ಇದ್ದಾರೋ ಅದೇ ರೀತಿಯಲ್ಲಿ ಆತನ ಮಕ್ಕಳು ಇರುವ ಹಾಗೆ ದೇವರು ಎದುರು ನೋಡುತ್ತಾರೆ. ಹಾಗಾಗಿ ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೇ ಕೆಟ್ಟ ಕಾರ್ಯಗಳಾಗಿರಬಹುದು, ಇದುವರೆಗೂ ನಾವು ಅದರಿಂದ ಬಿಡುಗಡೆಯನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ದೇವರ ಸನ್ನಿಧಾನದಲ್ಲಿ ಆ ಕಾರ್ಯ ಅಭ್ಯಾಸಗಳಾಗಿರಬಹುದು, ದುರಭ್ಯಾಸಗಳಾಗಿರಬಹುದು, ದೇವರಿಗೆ ವಿರೋಧವಾಗಿರುವಂತಹ ಕಾರ್ಯಗಳಾಗಿರಬಹುದು, ಅದನ್ನ ಬಿಡ್ಲಿಕ್ಕೆ ಆಗದ ಹಾಗೆ ನೀವು ಹೋರಾಡುತ್ತಾ ಇರಬಹುದು. ಆದರೆ ಈ ದಿನದಲ್ಲಿ ನಿಮಗೆ ಒಂದು ಸಂತೋಷವುಳ್ಳಂತ ಕಾರ್ಯ ಹೇಳಲು ನಾನು ಬಯಸ್ತೇನೆ. ಅದೇನೆಂದರೆ, ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರ ಸನ್ನಿಧಾನದಲ್ಲಿ ನಮ್ಮ ಬಲಹೀನತೆಗಳನ್ನ ನಾವು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನ ಬಿಡಿಸಿ ನಡೆಸುವಂತವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯವು ಹೇಳುವ ಹಾಗೆ ಆತನು ದುಷ್ಟ ಕಾರ್ಯಗಳಲ್ಲಿ ಸಂತೋಷ ಪಡುವಂತಹ ದೇವರಲ್ಲ ಮತ್ತು ಆತನಲ್ಲಿ ಯಾವುದೇ ತರದ ಕೆಟ್ಟ ಕಾರ್ಯಗಳು ತನ್ನ ಜೀವಿತದಲ್ಲಿ ಇಲ್ಲ. ಆದುದರಿಂದ ನಾವು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳೋಣ. ಬಲಹೀನತೆಗಳಿಂದ ನಾವು ಬಲವನ್ನ ಕ್ರಿಸ್ತನ ಮೂಲಕವಾಗಿ ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಈ ಒಂದು ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಸಪ ಕರ್ತನೆ, ನಿನ್ನ ಜೀವಿತದಲ್ಲಿ ಯಾವುದೇ ರೀತಿಯ ಕೆಟ್ಟ ಕಾರ್ಯವು ಸ್ವಾಮಿ ಇಲ್ಲದಂತೆ ಇದೆಯೋ ಅದೇ ರೀತಿಯಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿಯೂ ಇರುವ ಹಾಗೆ ಸ್ವಾಮಿ, ಒಳ್ಳೆಯ ಕಾರ್ಯಗಳನ್ನ ನೀವು ಕಾಣುವ ಹಾಗೆ, ಒಳ್ಳೆಯ ಫಲವನ್ನ ಕೊಡುವಂತಹ ಮಕ್ಕಳ ಹಾಗೆ ಪ್ರತಿಯೊಬ್ಬೊಬ್ಬರನ್ನ ನೀವು ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.